ಎರಡು ಗ್ರಾಮಗಳ ನಡುವೆ ನದಿಯೊಂದು ಹರಿಯುತ್ತಿತ್ತು. ಮಳೆಗಾಲದಲ್ಲಿ ತುಂಬಿ ಹರಿಯುವ ನದಿ. ಈ ಎರಡೂ ಗ್ರಾಮದ ಜನರು ತಮ್ಮ ವ್ಯವಹಾರಕ್ಕಾಗಿ ಪರಸ್ಪರ ಅತ್ತನಿಂದಿತ್ತ ಸಾಗಬೇಕಾಗಿತ್ತು. ಎರಡು ಗ್ರಾಮಗಳ ಸಂಪರ್ಕಕ್ಕಾಗಿ ಒಂದು ಸಣ್ಣ ಸೇತುವೆಯನ್ನು ಗ್ರಾಮಸ್ಥರೇ ನಿರ್ಮಿಸಿಕೊಂಡರು. ಅದು ಒಬ್ಬರು ಮಾತ್ರ ನಡೆದು ಹೋಗುವಷ್ಟು ಕಿರಿದಾಗಿತ್ತು. ಅದರ ಮೂಲಕ ಕುರಿಗಳೆರಡು ಮೇಯಲೆಂದು ಅತ್ತಲಿಂದ ಇತ್ತಲಿಂದ ಹುಲ್ಲು ಸೊಪ್ಪನ್ನು ಅರಸಿ ಈ ಸೇತುವೆಯ ಮೂಲಕವೇ ಸಾಗುತ್ತಿದ್ದವು. ಅದೊಂದು ದಿನ ಮಳೆ ಬರುವ ಸೂಚನೆ. ಆಕಾಶದಲ್ಲಿ ದಟ್ಟ ಮೋಡಗಳು ಕಾಣಿಸಿದವು. ಒಂದು ಹಳ್ಳಿಯ ಕುರಿಯೊಂದು ಮತ್ತೊಂದು ಹಳ್ಳಿಯ ಗುಡ್ಡಕ್ಕೆ ಮೇಯಲು ಹೋಗಿತ್ತು. ಹಾಗೆಯೇ ಅತ್ತಣ ದಿಕ್ಕಿನಿಂದ ಆ ಕುರಿಯೊಂದು ಈ ಕಡೆ ಹಳ್ಳಿಗೆ ಬಂದಿತ್ತು. ಮಳೆಯ ಹನಿ ಹಾಕಲು ಪ್ರಾರಂಭಿಸಿತು. ನದಿಯಲ್ಲಿ ಪ್ರವಾಹ ಜೋರಾಯಿತು. ಕುರಿಗಳೆರಡು ತಮ್ಮ ಸ್ವಸ್ಥಾನ ತಲುಪಲು ಮುಂದಾದವು. ಒಂದು ಕುರಿ ಸೇತುವೆಯ ಮಧ್ಯದವರೆಗೂ ಕ್ರಮಿಸಿತ್ತು. ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ಕುರಿ ತಾನೂ ಕೂಡ ತವಕದಿಂದ ತನ್ನ ದೊಡ್ಡಿ ಸೇರಲು ಸೇತುವೆಯ ಮೂಲಕ ಹಾದು ಬಂದಿತು. ಈಗ ಎರಡೂ ಎದುರು ಬದುರಾಗಿ ಸಮಸ್ಯೆಯಾಯಿತು. ಏನು ಮಾಡುವುದು? ಎರಡಕ್ಕೂ ತಮ್ಮ ಸ್ಥಾನ ತಲುಪುವ ಕಾತುರ. ಒಂದು ಕುರಿ ಹೇಳಿತು, ಗೆಳೆಯ, ನಾವೀಗ ಸಂಕಟದಲ್ಲಿದ್ದೇವೆ. ಹಿಂದಕ್ಕೆ ಸಾಗಲು ಆಗದೆ ಮುಂದಕ್ಕೆ ಹೋಗಲೂ ಆಗುವಂತಿಲ್ಲ. ನನಗೊಂದು ಉಪಾಯ ಒಳೆದಿದೆ. ನಾವಿಬ್ಬರೂ ಸಹಕಾರದಿಂದ ವರ್ತಿಸಿದರೆ ಇಬ್ಬರಿಗೂ ಸುಖ ಎಂದಿತು. ನಾನು ಸೇತುವೆಯ ಮೇಲೆ ಮಲಗುತ್ತೇನೆ. ನೀನು ನನ್ನನ್ನು ದಾಟಿ ಅತ್ತ ಸಾಗು. ಇಲ್ಲವೇ ನೀನು ಮಲಗು, ನಾನತ್ತ ಸಾಗುವೆ ಎಂದಿತು. ಹೀಗೆ ಪರಸ್ಪರ ಒಪ್ಪಿಗೆಯಿಂದ ಅವೆರಡೂ ತಮ್ಮ ತಮ್ಮ ದೊಡ್ಡಿಗೆ ಸೇರಿದವು. ನಾನೇಕೆ ನಿನ್ನ ಮಾತು ಪಾಲಿಸಬೇಕು ಎಂಬ ಅಹಂಕಾರ ಇದ್ದಿದ್ದರೆ ಅವೆರಡಕ್ಕೂ ಅಪಾಯವಾಗುತ್ತಿತ್ತು. ಸಂದರ್ಭಕ್ಕನುಸಾರ ನಾವು ವರ್ತಿಸಬೇಕು. ಸಮಸ್ಯೆಗಳು ಎದುರಾದಾಗ ಮೊಂಡುತನ ಮಾಡುವುದು, ತರ್ಕ ಮಾಡುವುದು ಸರಿಯಲ್ಲ. ಧನ್ಯವಾದಗಳು ಸ್ನೇಹಿತರೆ.